ಅಯ್ಯೋ ಇವತ್ತಾಗಲ್ಲ ಬಿಡು. ಇವನ್ ಯಾಕ್ರ ಈಗ ಓಡಾಡ್ತಾವನೆ? ಅವನು ಅವ್ರ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂತ ಟೆನ್ಷನ್ ಅಲ್ಲಿ ಓಡಾಡ್ತಾವನೆ. ಇವನ್ ಮಾಡ್ದಂಗೆ ಬಿಡ್ರೋ ಮಗ. ನಿಂಗಲ್ಲ ಮಗ, ನೀನ್ ಮಾಡ್ತೀಯಾ? ಆಲ್ ದ ಬೆಸ್ಟ್. ಇವರೆಲ್ಲ ನನ್ನ ಬಗ್ಗೆ ಯಾಕೆ ಇಷ್ಟೊಂದು ಆಡ್ಕೋತಾ ಇದಾರೆ ಅಂತ ನೋಡ್ತಾ ಇದ್ದೀರಲ್ವಾ? ಯಾಕೆಂದ್ರೆ ನನ್ನ ಹೆಸರು ಧರ್ಮ ಅಂತ. ನಾನಾಯಿತು, ನನ್ನ ಕೆಲಸ ಆಯಿತು, ಆ್ಯಂಡ್ ನನಗೆ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ. ಅದಕ್ಕೆ ನಾನು ಜಾಸ್ತಿ ಆಚೆನೂ ಹೋಗ್ತಾನೂ ಇರಲಿಲ್ಲ. ಮತ್ತು ಮನೇಲಿ ಕೂತ್ಕೊಂಡು ಏನು ಮಾಡ್ತೇವೆ ಅಂತ ಕೇಳಿದ್ರೆ, ನನಗೆ ಚಿಕ್ಕ ವಯಸ್ಸಿನಿಂದಲೂ ಬುಕ್ಸ್ ಓದೋದು, ಕಥೆಗಳನ್ನು ಬರೆಯೋದು, ರ್ಯಾಂಡಮ್ ಸ್ಟೋರಿಗಳನ್ನು ಬರೆಯೋದು ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಇವಾಗ ಬರ್ತಿರೋ ಕತೆ ಮಾತ್ರ ತುಂಬ ವಿಶೇಷವಾಗಿದೆ. ನನಗೆ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಒಂದು ಫೀಲ್ ಕಾಡ್ತಾ ಇತ್ತು. ಅದೇ ಮಗ, ನೀನು ಇದ್ದೀಯಾ? ದಿನಾಲು ಲೈಬ್ರರಿಯಲ್ಲಿ ಕುಂತ್ಕೊಂಡು ಬರ್ದಿದ್ದು ಸಾಕು. ನಾಳೆ ಕಾಲೇಜ್ ಲಾಸ್ಟ್ ಡೇ ದಿನ ಬೇರೆ. ಅವಳ ಮೇಲಿರೋ ಪ್ರೀತಿನ ಹೇಳ್ಕೊಬೇಕು ಅನ್ಕೊಂಡಿದ್ಯೋ ಅಥವಾ ಒಬ್ಬನೇ ಫೀಲ್ ಮಾಡ್ಕೊಂಡು ಈ ಥರನೇ ಬರ್ಕೊಂಡಿರ್ಬೇಕು ಅನ್ಕೊಂಡಿದ್ಯಾ? ನೋಡು ಮಗ, ಮತ್ತೆ ಹೇಳ್ತಾ ಇದ್ದೀನಿ, ನಾಳೆ ಲಾಸ್ಟ್ ಡೇ. ನಾಳೆ ಏನಾದರೂ ನಿನ್ನ ಪ್ರೀತಿನ ಅವಳಿಗೆ ಹೇಳಿಲ್ಲ ಅಂದರೆ ಲೈಫ್ ಲಾಂಗ್ ಹೇಳೋದಕ್ಕೆ ಆಗಲ್ಲ. ಈ ಟೈಮಲ್ಲಿ ಈ ಥರ ಲೇಟ್ ಮಾಡಿದ್ರೆ ಹೇಗೋ? ಆದರೆ ಮಗ, ಈ ಸಲ ನನ್ನ ಪ್ರೀತಿ ಮತ್ತು ನನ್ನಲ್ಲಿರೋ ಆ ಫೀಲ್ನ ಅವಳ ಹತ್ರ ಹೇಳ್ಕೊಬೇಕಂತ ತುಂಬ ಆಸೆ ಇದೆ ಮಗ. ಆದರೆ ಯಾಕೋ ಭಯ ಆಗ್ತಾ ಇದೆ. ಸೊ ಡಿಸೈಡೆಡ್, ನಾಳೆ ಹೇಗಾದರೂ ಮಾಡಿ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ಭಯ. ನೋಡೋಣ ಏನಾಗುತ್ತೆ. ಹಲೋ, ಹಾಂ ಎಲ್ಲಿದೀಯಾ? ಓ ಹೌದಾ, ಸರಿ. ಮಗ 2 ಮಿನಿಟ್ಸ್ ಅಂತೆ ಮಗ, ಬರ್ತಾ ಇದ್ದಾಳೆ. ಮಗ, ಈ ಸರಿನಾದ್ರೂ ಹೇಳ್ತೀಯ ತಾನೆ? ಆ ಮಗ ಹೇಳೇ ಹೇಳ್ತೀನಿ. ನಿಮಗೂ ಗೊತ್ತಲ್ವ ಅವಳಂದರೆ ನನಗೆ ಎಷ್ಟು ಇಷ್ಟ ಅಂತ. ಯಾವತ್ತೋ ಕಾಲೇಜಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ನೋ ಅವತ್ತಿಂದ ಇಲ್ಲಿವರೆಗೂ ಇವತ್ತಿಗೂ ಅವಳ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಆದರೆ ಯಾಕೋ ತುಂಬ ಭಯ ಆಗ್ತದೆ. ನಾನು ಅವಳ ಹತ್ರ ಹೋಗಿ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವಳ ಜೊತೆ ಇರೋ ರಿಲೇಷನ್ಶಿಪ್ ಮತ್ತು ಬಾಂಡ್ ಎಲ್ಲಿ ಬ್ರೇಕ್ ಆಗುತ್ತೆ ಅಂತ ತುಂಬ ಭಯ ಆಗ್ತಿದೆ. ಅಪ್ಪ ಹೀರೋ, ಏನೂ ಆಗಲ್ಲ, ಧೈರ್ಯ ಮಾಡ್ಕೊಂಡು ಹೇಳು. ಅದೇನೋ ಕೈಯಲ್ಲಿ? ಮಗ, ಅವಳಿಗೋಸ್ಕರ ಸ್ಟೋರೀಸ್ ಬರ್ದಿರೋದು. ಅದು ಸ್ಟೋರಿ ಅಲ್ಲ ಮಗ, ಪ್ರೇಮದ ಕಾದಂಬರಿ. ಅಲ್ಲಿ ನೋಡು ಮಗ, ನಿಮ್ಮ ಹುಡುಗಿ ಬಂದ್ಲು. ಮಾತಾಡು ಧರ್ಮ. ಅಲ್ಲ, ಅದು ಆದರೆ ಮಗ, ಈ ಸಲ ನನ್ನ ಪ್ರೀತಿ ಮತ್ತು ನನ್ನಲ್ಲಿರೋ ಆ ಫೀಲ್ನ ಅವಳ ಹತ್ರ ಹೇಳ್ಕೊಬೇಕಂತ ತುಂಬ ಆಸೆ ಇದೆ ಮಗ. ಆದರೆ ಯಾಕೋ ಭಯ ಆಗ್ತಾ ಇದೆ. ಇವನು ಹೀಗೆ ಬಿಟ್ಟರೆ ಆಗಲ್ಲ. ನಾಳೆ ನಾನೇ ಏನಾದರೂ ಮಾಡಲೇಬೇಕು. ಮಗ, ಈಗ ಸುಮ್ಮನೆ ಕುಂತ್ಕೊಳ್ಳೋದು ಬಿಟ್ಟು ಅವಳು ಎಲ್ಲಿ ಬರ್ತಾವಳೆ ಅಂತ ಫೋನ್ ಮಾಡಿ ಕೇಳು ಮಗ. ಸರಿ ಮಗ. ಮಗ 2 ಮಿನಿಟ್ಸ್ ಅಂತೆ ಮಗ, ಬರ್ತಾ ಇದ್ದಾಳೆ.
ಅಂದರೆ ನಾನು ಇಷ್ಟೊತ್ತು ನಮ್ಮ ಫ್ರೆಂಡ್ಸ್ ಬಳಿ ಮಾತಾಡಿದೆಲ್ಲನೂ ಕೇಳಿಸ್ಕೊಂಡ್ರಾ? ಹೌದು, ಕೇಳಿಸ್ಕೊಂಡೆ. ಛೇ ಧರ್ಮ, ಎಲ್ಲ ವಿಷಯನೂ ಗೊತ್ತಾಗೋಗಿದ್ಯೋ, ಇವಾಗಲಾದ್ರೂ ಮಾತಾಡೋ. ಸರಿ ಬಾಯ್. ಏನು ಸರಿ ಬಾಯ್ನಾ? ಛೇ, ಅಂದರೆ ನಾನು ಇವಳಿಗೆ ಇಷ್ಟ ಆಗಲಿಲ್ವಾ? ಬರೆದಿಡುವೆ ನಿನಗೆ ಜನ್ಮ ತತ್ತು ಧರ್ಮ, ಹಾ ಹೇಳು. ನಾನು ಸ್ಮೈಲ್ ಮಾಡಿದ್ದು ನಿಮ್ಮ ಪ್ರೀತಿಗೆ ಒಪ್ಕೊಂಡೆ ಅಂತ. ಅಂದ್ರೆ ನೀವಿಷ್ಟು ದಿನ ನಿಮ್ಮ ಮನಸ್ಸಲ್ಲಿರೋದನ್ನ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರಲ್ವಾ, ಅದಕ್ಕೆ ನಾನು ಆ ಸ್ಮೈಲ್ ಮಾಡಿದ್ದು. ಆದ್ರೆ ಒಂದು ವಿಷಯ ಹೇಳ್ಬೇಕು, ನಿನ್ ಮೇಲೆ ನಂಗೆ ತುಂಬಾ ಒಳ್ಳೆ ಗೌರವ ಇದೆ. ನಿಮ್ಮನ್ನ ಆ ರೀತಿಯಲ್ಲಿ ಯಾವತ್ತೂ ನೋಡಿಲ್ಲ, ಅದಕ್ಕೆ ನನ್ಗೆ ಈ ಪ್ರೀತಿ ಎಲ್ಲ ಬೇಡ. ಸಾರಿ ಧರ್ಮ. ಲೋ ಮಗ, ಒಪ್ಕೊಂಡ್ಲಾ? ಬಿಡು ಮಗ, ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಜೀವನ ಮುಗ್ದೋಯ್ತಂತಲ್ಲ ಮಗ. ನೀನ್ ಧೈರ್ಯ ಮಾಡಿ ಹೇಳಿದ್ದೆ ದೊಡ್ಡ ವಿಷಯ ಮಗ. ಹೇಳಿದ್ದೆ ಒಳ್ಳೇದಾಯ್ತು ಬಿಡು, ಇಲ್ಲ ಅಂದ್ರೆ ಅವಳ ಚಿಂತೆನಲ್ಲೇ ಇರ್ತಿದ್ದೆ. ಲೋ, ಇವಾಗ ದುಃಖ ಆಗ್ಬಹುದು, ಆದ್ರೆ ನಾಳೆ ಇದೇ ವಿಷಯ ನಿನ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಕತೆ ಇಲ್ಲಿಗೆ ಮುಗಿಯಲ್ಲ ಮಗ, ಇವತ್ತಿಂದ ಹೊಸ ಅಧ್ಯಾಯ ಶುರು ಆದಂಗೆ. ಹೌದು ಮಗ, ನೀ ಬರ್ದಿರೋ ಕತೆ ಇನ್ನೂ ಮುಗ್ದಿಲ್ಲ, ಹಾಗೆ ನಿನ್ ಜೀವನ ಕೂಡ. ಅಯ್ಯೋ ಬಿಡು ಮಗ, ನಮ್ ಶಂಭನ್ ನೋಡು, ಬ್ರೇಕಪ್ ಆದ್ರೆ ಇನ್ ಗತ್ತೆಲ್ಲಿ ಓಡಾಡ್ತಾವನೆ. ಲೋ, ಯಾರಿಗೆ ಹೇಳ್ತಾ ಇದೀಯಾ? ಫ್ರೆಂಡ್ಸ್ ಅಂದರೆ ಹೀಗೆ ಅಲ್ವಾ, ಪ್ರೀತಿ ಮಾಡುವಾಗಲೂ ಜೊತೆಗೆ ನಿಂತಿತ್ತು. ಆ್ಯಂಡ್ ಇವಾಗ ಆ ಪ್ರೀತಿ ನನಗೆ ಸಿಗಲಿಲ್ಲ ಅಂತ ಗೊತ್ತಾದಾಗ ನಾನು ಬೇಜಾರಲ್ಲಿ ಇರೋದನ್ನು ನೋಡಿ ನನ್ನ ನಗಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಪ್ರೀತಿ ನಮ್ಮದಾಗದೇ ಇರಬಹುದು, ಆದರೆ ಆ ಪ್ರೀತಿ ನಮಗೆ ಜೀವನದ ದೊಡ್ಡ ಪಾಠ ಕಲಿಸುತ್ತದೆ. ಸೋಲು ಅಂತ ಅನಿಸುವ ಕ್ಷಣವೇ ಹೊಸ ಆರಂಭದ ಮೊದಲ ಹೆಜ್ಜೆ ಆಗಿರಬಹುದು.